Hi guys, welcome back to my YouTube channel. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಸೊ ಆಬ್ವಿಯಸ್ಲಿ ನಿಮಗೆ ತಮ್ಲೇನ್ ನೋಡಿ ಗೊತ್ತಾಗಿರುತ್ತೆ ಇವತ್ತಿನ ವಿಡಿಯೋ ಯಾವ ಬೇಸಿಸ್ ಮೇಲೆ ಅಂತ. ಸೊ ಎಸ್, ವಿಡಿಯೋನ ಶುರು ಮಾಡೋಣ. ಸೊ ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಸೊ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿದ್ರೆ ನನ್ನ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ, ಅವಾಗ ಮಿಸ್ ಮಾಡದೆ ನೋಡ್ಬೋದು. ಆ್ಯಂಡ್ ಸೇಮ್ ವೇ ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ವೀಡಿಯೋಸ್ ಮಾಡ್ತೀನಿ. ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಮೋಜು ಮತ್ತು ಜೋಶಲ್ಲಿ ಕೂಡ ನಾನು ವೀಡಿಯೋಸ್ ಮಾಡ್ತೀನಿ, ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಂತ ಹೇಳ್ತಾ ಇವಾಗ ತಡ ಮಾಡ್ತಿರೋ ವೀಡಿಯೋನ ಶುರು ಮಾಡೋಣ ಬನ್ನಿ. ಸೊ ಏನಪ್ಪ ಇವತ್ತಿನ ವಿಡಿಯೋ ಅಂತಂದರೆ, ಸೊ ಎಸ್ ಆಬ್ವಿಯಸ್ಲಿ ನನ್ನ ಚಾನಲಲ್ಲಿ ಬರೀ ನಾನು ಹೋಮ್ ರೆಮಿಡೀಸೇ ಹೇಳೋದಲ್ವಾ. ಸೊ ಹೋಮ್ ರೆಮಿಡೀಸ್ ನಮ್ಮ ಸ್ಕಿನ್ಗೆ ಎಷ್ಟು ಒಳ್ಳೆಯದು ಆ್ಯಂಡ್ ಏನು ಸೈಡ್ ಎಫೆಕ್ಟ್ಸ್ ಆಗಲ್ಲ ಅಂತ. ಸೊ ಒಂದಷ್ಟು ಹೋಮ್ ರೆಮಿಡೀಸ್ ಇದೆ ಯಾವುದು ನಮ್ಮ ಸ್ಕಿನ್ಗೆ ತುಂಬಾ ಎಫೆಕ್ಟ್ ಆಗುತ್ತೆ. ಸೊ ಅದನ್ನೆಲ್ಲ ನಾವು ಅವಾಯ್ಡ್ ಮಾಡಬೇಕು. ಅದನ್ನೆಲ್ಲ ಆ ಥರ ಮೆಥಡ್ಸ್ ಎಲ್ಲ ನಾವು ಫಾಲೋ ಮಾಡೋದಕ್ಕೆ ಹೋಗಬಾರ್ದು. ಸೊ ಇನ್ ಕೇಸ್ ನೀವು ಯಾರಾದರೂ ಆ ಥರ ಮಾಡ್ತಿದ್ರೆ ಸೊ ದಯವಿಟ್ಟು ನಿಲ್ಲಿಸಿ. ಇಟ್ಸ್ ನಾಟ್ ಗುಡ್ ಫಾರ್ ಯುವರ್ ಸ್ಕಿನ್. ಸೊ ಈ ಥರನೂ ಮಾಡಬೇಕು ಅಂತ ಯೋಚನೆ ಮಾಡ್ತಿರೋರು ಕೂಡ ದಯವಿಟ್ಟು ಅದನ್ನೆಲ್ಲನೂ ಇಂಪ್ಲಿಮೆಂಟ್ ಮಾಡೋದಕ್ಕೆ ಹೋಗಬೇಡಿ, ಬಿಕಾಸ್ ಸ್ಕಿನ್ ಡ್ಯಾಮೇಜ್ ಆಗುತ್ತೆ. ಓಕೆನಾ. ಫಸ್ಟ್ ಏನಪ್ಪ ಅಂತಂದರೆ, ನಾನು ನೋಡಿರೋ ಪ್ರಕಾರ ಕೆಲವರು ಏನು ಮಾಡ್ತಾರೆ, ಲೆಮನ್ನ ಕಟ್ ಮಾಡಿ ಚೆನ್ನಾಗಿ ಸ್ಕಿನ್ ಮೇಲೆ ಸ್ಕ್ರಬ್ ಮಾಡ್ಕೊಳ್ಳೋದಾಗಿರಲಿ ಅಥವಾ ಮಸಾಜ್ ಮಾಡ್ಕೊಳ್ಳೋದಾಗಿರಲಿ ಮಾಡ್ಕೊಳ್ತಾರೆ. ಇಟ್ಸ್ ವೆರಿ ರಾಂಗ್, ಬಿಕಾಸ್ ಅದು ಸಿಟ್ರಿಕ್ ಇರೋದ್ರಿಂದ ನಮ್ಮ ಸ್ಕಿನ್ನ ಡ್ಯಾಮೇಜ್ ಮಾಡೋದಕ್ಕೆ ತುಂಬ ಅಲ್ಲ 100% ಚಾನ್ಸಸ್ ಇರುತ್ತೆ. ಸೊ ದಯವಿಟ್ಟು ಅದನ್ನೆಲ್ಲನೂ ಹರಸಾಹಸ ಮಾಡೋದಕ್ಕೆ ಹೋಗ್ಬೇಡಿ. ಸ್ಕಿನ್ ಮೇಲೆ ಬರೀ ಫೇಸ್ ಸ್ಕಿನ್ ಅಂತಲ್ಲ, ಯಾವುದೇ ನಮ್ಮ ಪಾರ್ಟ್ ಆಫ್ ದ ಬಾಡಿ ಸ್ಕಿನ್ ಮೇಲೆ ಅದನ್ನು ಯೂಸ್ ಮಾಡೋದಕ್ಕೆ ಹೋಗ್ಬೇಡಿ. ಸ್ಪೆಷಲಿ ನಮ್ಮ ಸ್ಕಿನ್ ಯಾಕೆ ಫೇಸ್ ಸ್ಕಿನ್ನು ಅಂತಂದರೆ, ನಮ್ಮ ಫೇಸ್ ಸ್ಕಿನ್ ತುಂಬಾ ಸೆನ್ಸಿಟಿವ್ ಆಗಿರುತ್ತೆ ಅದಕ್ಕೆ. ಓಕೆನಾ, ಫಸ್ಟ್. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂತಂದರೆ ವಿನಿಗರೂ ಅಷ್ಟೇ ನಮ್ಮ ಸ್ಕಿನ್ಗೆ ಅದು ಸೂಟಬಲ್ ಅಲ್ಲ. ಸೊ ಇನ್ನೂ ನಾವು ಇಂಟೇಕ್ ಮಾಡ್ಬೋದು, ಅದನ್ನು ನಾವು ನೀರಲ್ಲಿ ಹಾಕಿ ಡೈಲ್ಯೂಟ್ ಮಾಡಿ ಕುಡಿತೀವಲ್ವ. ಆ್ಯಂಡ್ ಅದು ಸ್ಕಿನ್ ಮೇಲೆ ಹಾಕೋದ್ರಿಂದ ಅದನ್ನು ಕೂಡ ಅಷ್ಟೇ, ಲೈಕ್ ನಮ್ಮ ಸ್ಕಿನ್ ತುಂಬಾ ಸಾಫ್ಟ್ ಇರುತ್ತೆ. ಲೈಕ್ ಬರ್ನಿಂಗ್ ಸೆನ್ಸೇಷನ್ ಆಗಿರಲಿ ಅಥವಾ ಅಲ್ಲೇ ಸ್ಪಾಟಲ್ಲಿ ಬ್ಲ್ಯಾಕ್ ಆಗೋದಾಗಿರಲಿ, ಸ್ಕಿನ್ ರ್ಯಾಷಸ್ ಆಗೋದಾಗಿರಲಿ ಸೊ ಇದನ್ನೆಲ್ಲನೂ ಆಗುತ್ತೆ. ಸೊ ಹಾಗಾಗಿ ಇದನ್ನೆಲ್ಲ ನಾವು ಫೇಸ್ ಸ್ಕಿನ್ಗೆ ಅಪ್ಲೈ ಮಾಡಬಾರ್ದು. ಓಕೆನಾ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂತಂದರೆ ಐಸ್ ಕ್ಯೂಬ್ಸ್. ಸೊ ಐಸ್ ಕ್ಯೂಬು ಅಷ್ಟೇ. ಸೊ ಅಫ್ಕೋರ್ಸ್ ಐಸ್ ಕ್ಯೂಬ್ ತುಂಬಾ ಹೆಲ್ಪ್ ಆಗುತ್ತೆ. ಲೈಕ್ ನಾವು ಎಲ್ಲಾದರೂ ಬಿದ್ದಿದ ತಕ್ಷಣ ಅಥವಾ ಏನಾದರೂ ಬ್ಲಡ್ ಕ್ಲಾಟ್ ಆಗಿದ ತಕ್ಷಣ ನಾವು ಯಾಕೆ ಐಸ್ ಕ್ಯೂಬ್ ರನ್ ಮಾಡ್ತೀವಿ ಅಂತಂದರೆ ಬ್ಲಡ್ ಸರ್ಕ್ಯುಲೇಷನ್ಸ್ ಚೆನ್ನಾಗಾಗಲಿ ಅಂತ ಅಲ್ವಾ. ಸೊ ಅದು ಐಸ್ ಕ್ಯೂಬ್ಸ್ನ ಯೂಸ್ ಮಾಡೋ ಮೆಥಡು ಇರುತ್ತೆ. ನೀವು ನೋಡಿ, ಬ್ಲಡ್ ಸರ್ಕ್ಯುಲೇಷನ್ ಎಲ್ಲಾದರೂ ಕ್ಲಾಟ್ ಆಗಿದೆ ಅಂದ್ರೂ ಕೂಡ ಸೊ ಡೈರೆಕ್ಟಾಗಿ ಯಾವುದೇ ಹಾಸ್ಪಿಟಲಿ ಡೈರೆಕ್ಟಾಗಿ ಅವರು ಅಪ್ಲೈ ಮಾಡೋದಿಲ್ಲ. ಒಂದು ಬಟ್ಟೆಲೋ ಅಥವಾ ಐಸ್ ಕ್ಯೂಬ್ ಪ್ಯಾಕ್ಸ್ ಅಂತಲೇ ಬರುತ್ತೆ. ಸೊ ಹಾಗೆ ನಮ್ಮ ಸ್ಕಿನ್ ಮೇಲೆ ರಬ್ ಮಾಡ್ತಾರಲ್ವ. ಸೊ ದ ಸೇಮ್ ವೇ ಫೇಸ್ ಸ್ಕಿನ್ ಮೇಲೂ ಅಷ್ಟೇ ನಾವು ಡೈರೆಕ್ಟಾಗಿ ಐಸ್ ಕ್ಯೂಬ್ಸ್ನ ರನ್ ಮಾಡಬಾರ್ದು. ಸೊ ಕಾಟನ್ ಬಟ್ಟೆಲೋ ಅಥವಾ ಯಾವುದಾದ್ರೂ ಒಂದು ಕರ್ಚೀಫೆಲ್ಲ ಹಾಕಿ ನಾವು ಮಸಾಜ್ ಮಾಡ್ಕೋಬೇಕಾಗತ್ತೆ. ಓಕೆನಾ. ಸೊ ಡೈರೆಕ್ಟಾಗಿ ಸ್ಕಿನ್ ಮೇಲೆ ನಾವು ಐಸ್ ಕ್ಯೂಬ್ಸ್ ರನ್ ಮಾಡೋದ್ರಿಂದ ಸ್ಕಿನ್ ಡ್ಯಾಮೇಜ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಏನು ಅಂತಂದರೆ ಬೆಳ್ಳುಳ್ಳಿ, ಗಾರ್ಲಿಕ್. ಸೊ ನಮಗೆಲ್ಲಾದರೂ ಪಿಂಪಲ್ಸ್ ಬಂದಿದ್ದರೆ ಆ ಥರ ನಾನು ನೋಡಿದ್ದೀನಿ ಸಾಮಾನ್ಯವಾಗಿ ಮನೇಲೆಲ್ಲ ಹೇಳೋದು ಅಂತ, ಏನಾದರೂ ಗುಳ್ಳೆ ಏನಾದ್ರು ಆಗಿದ್ದರೆ ಬೆಳ್ಳುಳ್ಳಿನ ಚೆಚ್ಚಿ ಹಾಕ್ಬಿಡು ಅದು ಒಡೆದೋಗತ್ತೆ ಅಂತ. ಅದನ್ನೆಲ್ಲ ಮಾಡೋದಕ್ಕೆ ಹೋಗಬೇಡಿ. ಸೊ ತುಂಬಾ ಸ್ಕಿನ್ನ ಡ್ಯಾಮೇಜ್ ಆ ಟೈಮ್ಗೆ ಅದು ಪಸ್ ಆಚೆ ಬಂದು ಹೋಗುತ್ತೆ, ಬಟ್ ಮಾರ್ಕ್ ಹಾಗೆ ಇರುತ್ತೆ. ಸೊ ಅದೇನಿದೆ ಪಿಂಪಲ್ ಮಾರ್ಕ್ ಅದು ಪಸ್ಸು ಒಡೆದೋಗುತ್ತೆ, ಗುಳ್ಳೆ ಒಡೆದೋಗಿ ಪಸ್ ಬರುತ್ತೆ. ಬಟ್ ಏನು ಅಂತಂದರೆ ಮಾರ್ಕ್ ಹಾಗೆ ಉಳಿದೋಗುತ್ತೆ, ಅದು ತುಂಬ ವರ್ಷಗಳೇ ಹಿಡಿಯುತ್ತೆ. ನನಗೆ ಇಲ್ಲೊಂದೇನೋ ಒಂದು ಮಾರ್ಕ್ ಆಗಿತ್ತು. ಓಕೆನಾ. ಅದು ನಾನೇನು ಮಾಡಿರಲಿಲ್ಲ, ಆ ಥರ ಎಕ್ಸ್ಪೆರಿಮೆಂಟೆಲ್ಲ ನಾನು ಯಾವತ್ತೂ ಮಾಡೋದಕ್ಕೂ ಹೋಗಿಲ್ಲ, ನಾನು ಮಾಡೋದು ಇಲ್ಲ. ಸೊ ಅದು ಮಾರ್ಕ್ ಹೇಗಿತ್ತು ಅಂತಂದರೆ ನಿಜ ಹೇಳ್ತೀನಿ, ಒಂದು 6 months ಆಯಿತು ನಂಗೆ ಅದನ್ನೇ ಹೋಗೋದಕ್ಕೆ. ಸೊ ಹಾಗಾಗಿ ಆ ಮಾರ್ಕ್ಸ್ ಏನಾದರೂ ಬಂದುಬಿಟ್ರೆ ಬ್ಲ್ಯಾಕ್ ಸ್ಪಾಟ್ಸು ಅಥವಾ ಪಿಂಪಲ್ ಹೋಗಿರೋ ಮಾರ್ಕ್ಸ್ ಎಲ್ಲನೂ ತುಂಬಾ ಟೈಮ್ ಹಿಡಿಯುತ್ತೆ. ಸೊ ಅದನ್ನೆಲ್ಲ ಹೋಗೋದಕ್ಕೆ. ಸೊ ಹಾಗಾಗಿ ಅದನ್ನೆಲ್ಲ ಏನು ಟ್ರೈ ಮಾಡೋದಕ್ಕೆ ಹೋಗ್ಬಿಡಿ. ಓಕೆನಾ. ಆ್ಯಂಡ್ ಅಷ್ಟೇ. ಸೊ ಇದಿಷ್ಟು ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೋಬೇಕು ಅಂತಿದ್ದು. ಸೊ ಹೋಮ್ ರೆಮಿಡಿಯಲ್ಲಿ ಇದನ್ನೆಲ್ಲ ಅಂತೂ. ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ ಬೇಕಿಂಗ್ ಸೋಡಾ. ನಾನು ನೋಡಿದ್ದೀನಿ, ಬೇಕಿಂಗ್ ಸೋಡಾನು ಅಷ್ಟೇ ನಮ್ಮ ಸ್ಕಿನ್ಗೆ ಎಷ್ಟು ಡ್ಯಾಮೇಜಿಂಗ್ ಗೊತ್ತಾ. ಅದನ್ನೆಲ್ಲನೂ ನಿಜವಾಗಿ ನಾವು ಅಡುಗೆದಲ್ಲೂ ಒಂದು ಅವಾಗ
ಒಂದು ಚಿಟಿಕೆಯಷ್ಟು ನಾವು ಬೇಕಿಂಗ್ ಸೋಡಾನ ಯೂಸ್ ಮಾಡ್ತೀವಿ. ಯಾಕೆ ಅದನ್ನೇ ನಾವು ಉಪ್ಪು ಥರ 1 ಸ್ಪೂನು ಅಥವಾ ಸಕ್ಕರೆ ಥರ ನಾವು ಯೂಸ್ ಮಾಡಲ್ಲ? ಬಿಕಾಸ್ ಅದು ಹೆಲ್ತಿಗೆ ಡ್ಯಾಮೇಜ್ ಆಗುತ್ತೆ ಅಂತ ರೀಸನ್ಗೆ ಅಲ್ವಾ. ಸೊ ಹಾಗೆಯೇ ನಮ್ಮ ಸ್ಕಿನ್ಗೂ ಅಷ್ಟೇ, ನಾವು ಔಟರ್ ಸ್ಕಿನ್ಗೂ ಅಷ್ಟೇ ನಾವೇನಾದರೂ ಅಪ್ಲೈ ಮಾಡ್ಕೊಳ್ತೀವಿ ಅಂತಂದರೆ, ಏನಾದರೂ ಮಿಕ್ಸ್ ಮಾಡಿ ಅಪ್ಲೈ ಮಾಡ್ಕೊಳ್ತೀವಿ ಅಂತಂದರೆ ಸ್ವಲ್ಪ ಮೈಂಡ್ಫುಲ್ ಆಗಿರಬೇಕು. ನಮಗೆ ಏನು ಮಾಡಿದ್ರೆ ನಮಗೆ ಸ್ಕಿನ್ ಡ್ಯಾಮೇಜ್ ಆಗುತ್ತೆ, ಅಥವಾ ನಾವು ಯಾವ ರೀತಿ ನಮ್ಮ ಏನೆಲ್ಲ ಒಂದು ಪ್ರಾಡಕ್ಟ್ನ ನಾವು ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಂಡ್ರೆ ನಮ್ಮ ಸ್ಕಿನ್ಗೆ ಏನೆಲ್ಲ ಡ್ಯಾಮೇಜ್ ಆಗುತ್ತೆ ಅಂಥೇಳಿ ಸ್ವಲ್ಪ ನಾವು ಮಾಡೋ ಕೆಲಸದಲ್ಲಿ ಮೈಂಡ್ಫುಲ್ ಆಗಿದ್ದರೆ ನಮ್ಮ ಸ್ಕಿನ್ನ ನಾವು ಕಾಪಾಡ್ಕೋಬೋದು ಆ್ಯಂಡ್ ಚೆನ್ನಾಗಿ ಇಟ್ಕೋಬೋದು. ಓಕೆನಾ? ಯಾವುದಾದ್ರೂ ಒಂದು ರೆಮಿಡಿನ ನಾವು ಟ್ರೈ ಮಾಡ್ತಿದ್ದೀವಿ ಅಂತಂದರೆ ಸ್ವಲ್ಪ ಮೈಂಡ್ಫುಲ್ ಆಗಿರಬೇಕಾಗತ್ತೆ. ಅದು ನಮ್ಮ ಸ್ಕಿನ್ಗೆ ಸೂಟೇಬಲ್ಲ, ಅಥವಾ ನಮಗದ್ರಿಂದ ಎಲ್ಲ ಹೋಮ್ ರೆಮಿಡಿ ಅಥವಾ ಎಲ್ಲ ಪ್ರಾಡಕ್ಟ್ಸೂ ಎಲ್ಲ ರೆಮಿಡೀಸೂ ಹೋಮ್ ರೆಮಿಡಿ ಬಿಟ್ಟು ಹೇಳ್ತಾ ಇದ್ದೀನಿ, ಎಲ್ಲನೂ ನ್ಯಾಚುರಲ್ ಆಗಿರೋ ಮಾರ್ಕೆಟಲ್ಲಿರೋ ಪ್ರಾಡಕ್ಟ್ಸು ಅಷ್ಟೇ ಎಲ್ಲ ಸ್ಕಿನ್ ಟೈಪ್ಸ್ಗೂ ಸೂಟ್ ಆಗೋಲ್ಲ. ಒಬ್ಬೊಬ್ರು ಸ್ಕಿನ್ ಟೈಪ್ ಒಂದೊಂದು ಥರ ಇರುತ್ತೆ. ಸೊ ಫಸ್ಟು ಪ್ಯಾಚ್ ಟೆಸ್ಟ್ ಮಾಡಿ. ಸೊ ಎಲ್ಲಾದರೂ ಒಂದು ಕಡೆ ಪ್ಯಾಚ್ ಟೆಸ್ಟ್ ಮಾಡಿ, ಆ್ಯಂಡ್ ಅದಾದಮೇಲೆ ಅದು ನಿಮಗೆ ವರ್ಕೌಟ್ ಆಗ್ತಿದೆ ಅಂದಾಗ ಮಾತ್ರ ಅದನ್ನು ಯೂಸ್ ಮಾಡಿ, ಇಲ್ಲ ಅಂತಂದರೆ ಯೂಸ್ ಮಾಡೋದಕ್ಕೆ ಹೋಗಬೇಡಿ. ಓಕೆನಾ? ಸೊ ನಾನು ಇಷ್ಟು ಸಜೆಷನ್ಸ್ ನಿಮಗೆ ಕೊಡಬಲ್ಲೆ. ಸೊ ಒಂದಿಷ್ಟು ಹೋಮ್ ರೆಮಿಡೀಸ್ ನಾನೇನು ಹೇಳಿದೆ. ಸೊ ಇದನ್ನೆಲ್ಲ ಸ್ವಲ್ಪ ಮೈಂಡ್ಫುಲ್ ಆಗಿದ್ದು ಇದನ್ನೆಲ್ಲ ಅವಾಯ್ಡ್ ಮಾಡಿ. ಇದನ್ನೆಲ್ಲ ಅವಾಯ್ಡ್ ಎಲ್ಲ ಕಂಪ್ಲೀಟ್ಲಿ ಸ್ಟಾಪೇ ಮಾಡಿಬಿಡಿ. ಇದನ್ನು ಆ ಥರದ್ದು ನೀವು ಯೂಸ್ ಮಾಡಬೇಕು, ಎಕ್ಸ್ಪೆರಿಮೆಂಟ್ ಮಾಡಬೇಕು ಅನ್ನೋದನ್ನು ತಲೆಯಿಂದನೂ ತೆಗ್ದಾಕ್ಬಿಡಿ. ಬಿಕಾಸ್ ಇಟ್ಸ್ ನಾಟ್ ಗುಡ್ ಫಾರ್ ಯುವರ್ ಸ್ಕಿನ್. ಓಕೆನಾ? ಸೊ ಅಷ್ಟೇ ಗೈಸ್. ಸೊ ಈ ವಿಡಿಯೋದಲ್ಲಿ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೋಬೇಕು ಅಂತಿದ್ದು. ಸೊ ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಮ್ಮ ಭೇಟಿ ಆಗ್ತೀನಿ. ಸೊ ನಿಮ್ಮ ಅಭಿಪ್ರಾಯ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ಅಂತ ಹೇಳ್ತಾ, ಸೊ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಸೊ ಅಂಚಿಲ್ದೆ ನೀವೇನು ಮಾಡಬೇಕು? ಇಟ್ಸ್ ವೆರಿ ಸಿಂಪಲ್. ನಾನು ಯಾವಾಗಲೂ ಹೇಳ್ದಂಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸ್ನ ನೋಡ್ತೀರಿ ಅಂತ ಹೇಳ್ತಾ, ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ ಆ್ಯಂಡ್ ಸೈನಿಂಗ್ ಆಫ್. ಬಾಯ್.